ಕಬ್ಬಿನ ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನದಾತರ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಬೆಳಗಾವಿ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಕಡೆಗಳಲ್ಲಿ ಅನ್ನದಾತರು ಅಕ್ಷರಶಃ ರಣಕಹಳೆಯನ್ನು ಮೊಳಗಿಸಿದ್ದಾರೆ. ಎರಡನೇ ವಾರಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಕಾಲಿಟ್ಟಿರುವಂತಹದ್ದು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಇವತ್ತು ಬಿಗ್ ಡೇ ಆಗುತ್ತಾ ಅಂತ ಹೇಳಿ ರೈತ ಹೋರಾಟ ಒಂದು ಕಡೆ ತೀವ್ರವಾಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರಕ್ಕೆ ಇವತ್ತು ಡೆಡ್ಲೈನ್ ಕೊಡಲಾಗಿದೆ. ಕಬ್ಬು ಬೆಲೆ ನಿಗದಿಗೆ ಕಾರ್ಖಾನೆಗಳು ಕೂಡ ಹಗ್ಗಜಗ್ಗಾಟವನ್ನು ನಡೆಸ್ತಾ ಇದ್ದಾವೆ. ಸರ್ಕಾರದಿಂದ ಮನವೊಲಿಕೆ ಆಗುತ್ತಾ, ವಾರ್ನಿಂಗ್ ಕೊಡುವಂತಹ ಕೆಲಸ ಆಗುತ್ತಾ? ಸರ್ಕಾರದ ಪರಿಸ್ಥಿತಿ ಈಗ ಹೆಂಗಾಗಿದೆ ಅಂದರೆ ಅತ್ತದರೆ ಇತ್ತ ಪುಲಿ ಅನ್ನುವಂತಹ ಪರಿಸ್ಥಿತಿ. ಈಗ ಸಿಎಂ ಸಿದ್ದರಾಮಯ್ಯನವರು ಫೀಲ್ಡಿಗೆ ಇಳಿದಿದ್ದಾರೆ. ಹಾಗಾದರೆ ಇವತ್ತು ರೈತರನ್ನು ಮನವೊಲಿಸುವಂತಹ ನಿಟ್ಟಿನಲ್ಲಿ, ರೈತರ ಹೋರಾಟವನ್ನು ನಿಲ್ಲಿಸುವಂತಹ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯ ಫಾರ್ಮುಲಾವನ್ನು ಅಪ್ಲೈ ಮಾಡ್ತಾರೆ? ಇವತ್ತು ಎರಡು ಸಭೆಯನ್ನು ಮುಖ್ಯವಾಗಿ ನಡೆಸ್ತಾರೆ. ಒಂದು ಕಬ್ಬು ಕಾರ್ಖಾನೆಯ ಮಾಲೀಕರು, ಮತ್ತೊಂದು ರೈತ ಹೋರಾಟಗಾರರು. ಎರಡು ಸಭೆಯನ್ನು ನಡೆಸಿ ಒಂದು ಮಹತ್ವದ ನಿರ್ಧಾರವನ್ನು ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ. ಆ ನಿರ್ಧಾರ ರೈತರನ್ನ, ಅನ್ನದಾತರನ್ನ ತಣ್ಣಗಾಗಿಸುತ್ತಾ ಅಥವಾ ಮತ್ತೆ ರೊಚ್ಚಿಗೇಳುವ ಹಾಗೆ ಮಾಡುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ 3,200 ರೂಪಾಯಿ ಕೊಡೋದಕ್ಕೆ ನಾವು ರೆಡಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಬಟ್ 3,400ರಿಂದ 500 ರೂಪಾಯಿಗಿಂತ 1 ರೂಪಾಯಿ ಕಡಿಮೆ ಆದರೂ ಕೂಡ ನಾವು ಒಪ್ಪಲ್ಲ ಅಂಥೇಳಿ ರೈತರು ಹೇಳ್ತಾ ಇದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಓಕೆ, ಈಗ ಡೆಡ್ಲೈನ್ ಕೂಡ ಕೊಟ್ಕೊಂಡಿದ್ದಾರೆ ರೈತರೆಲ್ಲರೂ ಕೂಡ. ಇವತ್ತೇನಾದರೂ ಒಂದು ಡಿಸೈಡ್ ಆಗಲೇಬೇಕು. ಒಂದು ವೇಳೆ ಡಿಸೈಡ್ ಆಗಲಿಲ್ಲ ಅಂದರೆ ನಾಳೆಯಿಂದ ನಾವು ಹೆದ್ದಾರಿಯನ್ನು ತಡಿತೀವಿ. ಮಾತುಕತೆ ಏನಾದರೂ ವಿಫಲವಾದರೆ, ಇವತ್ತಿನ CM ಸಭೆಯಲ್ಲಿ ವಿಫಲ ಆದರೆ ರಾಷ್ಟ್ರೀಯ ಹೆದ್ದಾರಿ ತಡೆಗೆ ರೈತರು ಸಜ್ಜಾಗಿದ್ದಾರೆ. ಆಮೇಲೆ BJPಯಿಂದ ಕೂಡ ಹೈವೇ ರೋಕೋಗೆ ಫುಲ್ ಸಪೋರ್ಟ್ ಸಿಗ್ತಾ ಇದೆ. ಇವತ್ತು ಸಂಜೆ ಒಳಗೆ ಬೇಡಿಕೆ ಈಡೇರದೇ ಇದ್ದರೆ ನಾಳೆ ಹೆದ್ದಾರಿ ಬಂದ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಸಂಜೆವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಅಂತ ಅವರ ಬೇಡಿಕೆ ಇರೋದು. ಆದರೆ ರೈತರ ಬೇಡಿಕೆ ಒಪ್ಕೊಳ್ಳೋದಕ್ಕೆ ಕಾರ್ಖಾನೆ ಮಾಲೀಕರು ಸಿದ್ಧರಿಲ್ಲ. ನಿಮಗೆ ಕಬ್ಬಿನಲ್ಲೂ ಕೂಡ ಫಸ್ಟ್ ಕ್ವಾಲಿಟಿ, ಸೆಕೆಂಡ್ ಕ್ವಾಲಿಟಿ ಅಂತೆಲ್ಲ ಬರುತ್ತೆ. ಫಸ್ಟ್ ಕ್ವಾಲಿಟಿ ಇದ್ದಾಗ ಜಾಸ್ತಿ ಕೊಡ್ತೀವಿ, ಸೆಕೆಂಡ್ ಕ್ವಾಲಿಟಿ ಇದ್ದಾಗ ಕಡಿಮೆ ಕೊಡ್ತೀವಿ ಅಂತ ರೈತರು ಹೇಳ್ತಾ ಇರೋದು. ಎಲ್ಲ ಸೇರಿ 3,500 ಕೊಟ್ಬಿಡಿ, ಕಟಾವು ಮತ್ತು ಸಾಗಣೆ ವೆಚ್ಚವನ್ನು ಬಿಟ್ಟು ಅಂತ. ಸೊ ಇದು ಹೊರೆಯಾಗತ್ತೆ ನಮಗೆ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ದಾರೆ. 3,500 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲೇಬೇಕು. ಅದಕ್ಕಾಗಿ ನಾವು ಸತತವಾಗಿ ಇವತ್ತು 8ನೇ ದಿವಸಕ್ಕೆ ಕಾಲಿಟ್ಟಿದೆ ಹೋರಾಟ, ರೈತರ ಹೋರಾಟ. ಅದಕ್ಕಾಗಿ ನಾವು ನಮ್ಮ ಸಹಕಾರಿ ಸಂಘಗಳ ವತಿಯಿಂದ ಮೂಡಲಗಿಯಿಂದ ಗುರ್ಲಾಪುರವರೆಗೆ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. 1,600 ರೂಪಾಯಿ ಕ್ವಿಂಟಲ್ ತೊಗೊಳತ್ತಾರ ಗೊಂಜಾಳ್ರಿ. 2,100 ರೂಪಾಯಿ 4 ಕಿಲೋ ಗೊಂಜಾ ಪ್ಯಾಕೆಟ್ ತೊಗೋತಾರ. 1,900 ರೂಪಾಯಿ ಗೊಬ್ಬರ ರೇಟ್ ಮಾಡ್ಯಾರ ಇವ್ರು. ಹೆಂಗೆ ಮಾಡಿದ್ರು ರೈತರು? ಹೆಂಗೆ ಜನ್ಮ ಹೆಂಗೆ ಮಾಡೋದು ಹೇಳ್ರಿ? ಹೊಲ್ದಾಗಿನ ಗೊಂಜಾಳ ಒಯ್ಯ ಅಂದ್ರೆ ಒಯ್ಯವಾರ್ರಿ. ಈಗ ವ್ಯಾಪಾರಸ್ಥರ ಒಯ್ಯವಾರ್ರಿ. ಹೆಂಗೆ ಮಾಡೋದು ಹೇಳ್ರಿ ನೀವು? ಕಬ್ಬಿನ ರೇಟ್ ಎಷ್ಟು ಅನ್ನೋದು ಬೇಡ್ರಿ. ಎಲ್ಲ ಥರದಿಂದ ಆಗ್ಬೇಕಿರ್ಲ, ಎಲ್ಲ ಥರದಿಂದ ರೀ. 1,500 ರೂಪಾಯಿ ಕಿಲೋ ಗಾಣದನ್ನೇ ಆಗೈತ್ರಿ. ಹೆಂಗೆ ಜೀವನ ಮಾಡಿದ್ರಿ ಹೇಳ್ರಿ? 3,500 ರೂಪಾಯಿ ರೇಟ್ ಕೊಡ್ಬೇಕ್ರಿ ನಮಗೆ. ಮತ್ತು ರೈತರು ಭಾಳ ಸಂಕಷ್ಟ ಆಗದಾರ್ರಿ. ನಮಗೆ 3,500 ರೂಪಾಯಿ ಬಿಲ್ ಬೇಕ್ರಿ. ಇವತ್ತೇನು ದುನಿಯಾ ಆಗಿಲ್ರಿ. ಎಲ್ಲ ರೈತರು ಒಕ್ಕಟ್ಟಾಗ್ಯಾರು. ನಾವು ಸ್ಟ್ರೈಕ್ ಮಾಡವ್ರಿ. ವಿಧಾನಸೌಧಕ್ಕೂ ಹೋಗವ್ರಿ. ಕೇಳ್ತಾರೆ ಇದೊಂದ್ಸಲ ನಮ್ದು ನುಕ್ಸಾನ ಆದ್ರೆ ಆವತ್ತಾಕ್ರಿ. ನಾವು ಸ್ಟ್ರೈಕ್ ಮಾಡವ್ರಿ. ನಾವು ಬಿಡಲ್ಲ ಒಟ್ಟೆ. ನಾವು ಸ್ಟ್ರೈಕ್ ಮಾಡವ್ರಿ. ದುನಿಯಾ ಆಗಿಲ್ಲ, ನಾವು ಒಕ್ಕಟ್ಟಾಗಿವ್ರಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಇವತ್ತು ಮುಖ್ಯಮಂತ್ರಿಗಳ ಸಭೆ ಒಂದು ವೇಳೆ ವಿಫಲವಾದರೆ BJP ಸಪೋರ್ಟ್ ಕೂಡ ರೈತರಿಗೆ ಸಿಕ್ಕಿರೋದ್ರಿಂದ ಮುಂದಿನ ಹೋರಾಟದ ಪ್ಲಾನ್ ಏನು? ಸಹಜವಾಗಿ ಅರವಿಂದ್, ಯಾಕಂತಂದ್ರೆ ದೊಡ್ಡ ಮಟ್ಟದ ಹೋರಾಟವನ್ನ ಬೆಳಗಾವಿ ಭಾಗದಲ್ಲಿ ಕಬ್ಬು ಬೆಳೆಗಾರರು ಮಾಡ್ತಿರುವಂತದ್ದು. ಇವತ್ತು ಆ ಹಿನ್ನೆಲೆಯಲ್ಲಿ ಸರ್ಕಾರ ಮೊದಲ 3-4 ದಿನ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡೇ ಇರಲಿಲ್ಲ. ಅದಾದ ನಂತರ ಯಾವಾಗ ರೈತರ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಯ್ತು, ಅದಕ್ಕೆ ವಿಪಕ್ಷ BJP ಕೂಡ ಬೆಂಬಲವನ್ನ ಕೊಡಕ್ಕೆ ಶುರು ಆಯ್ತು. ಸರ್ಕಾರಕ್ಕೂ ಗೊತ್ತಾಯ್ತು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅಂತ. ಹಾಗಾಗಿ ನಿನ್ನೆ CM ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ನಲ್ಲಿ ಸಭೆ ಮಾಡಿ ಖುದ್ದು ಇವತ್ತು CM ಸಿದ್ದರಾಮಯ್ಯನವರೇ ಸಭೆಯನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಏನಾದ್ರೂ ಇವತ್ತು ಸಭೆ ವಿಫಲ ಆದ್ರೆ ಖಂಡಿತವಾಗ್ಲೂ ರೈತರ ಹೋರಾಟ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನುವಂಥದ್ದು ಎರಡು ಮಾತಿಲ್ಲ. ಅದು ರಾಷ್ಟ್ರೀಯ ತಡೆ ಆಗಿರುವಂತದ್ದು ಅಥವಾ ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ಳುತ್ತಿದೆ. ಹಾಗಾಗಿನೇ ಇವತ್ತು CM ಸಿದ್ದರಾಮಯ್ಯನವರು ಯಾವ ಸಂಧಾನ ಸೂತ್ರವನ್ನ ರೈತರ ಮುಂದೆ ಮತ್ತೆ ಕಾರ್ಖಾನೆಗಳ ಮುಂದೆ ಇಡ್ತಾರೆ ಅನ್ನುವಂಥದ್ದು. ಇನ್ನೊಂದು ಪ್ರಸ್ತಾಪಿತ ಇರುವಂತದ್ದು, ರೈತರು ಕೇಳ್ತಿರುವಂತದ್ದು 3,500 ಕೊಡ್ಲೇಬೇಕು ಅನ್ನುವಂಥದ್ದು. ಹತ್ತತ್ರ ರಾಜ್ಯ ಸರ್ಕಾರ ಒಂದು ಸಂಧಾನ ಸೂತ್ರದ ಮೂಲಕ 3,200 ರೂಪಾಯಿವರೆಗೂ ಕೂಡ ಕೊಡಕ್ಕೆ ರೆಡಿ ಅನ್ನುವಂತಹ ಮಾತುಕತೆಯನ್ನು ಕೂಗಿದೆ. ಇನ್ನೊಂಚೂರು ಮುಂದಕ್ಕೆ ಹೋದ್ರೆ ಬಹುಶಃ ರಾಜ್ಯ ಸರ್ಕಾರ ಇನ್ನೊಂದು 50 ರೂಪಾಯಿ ಅಥವಾ 100 ರೂಪಾಯಿಯನ್ನ ಸಪೋರ್ಟಿಂಗ್ ಆಗಿ ಆಡ್ ಮಾಡಿ 3,300 ರಾಜ್ಯ ಸರ್ಕಾರ
ರೈತರ ಬರೀ ಬಾರ್ಗಿನ್ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೆ ರೈತರು ಒಪ್ಪಿಕೊಳ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಒಂದ್ ಕಡೆ ರೈತರು ಒಪ್ಪಿಕೊಳ್ಬೇಕು, ಅದಾದ ನಂತರ ಕಾರ್ಖಾನೆ ಮಾಲೀಕರನ್ನು ಕೂಡ ಸರ್ಕಾರ ಒಪ್ಪಿಸಬೇಕು. ಹೀಗಾಗಿ ಇಕ್ಕಟ್ಟಿನಲ್ಲಿ ಸರ್ಕಾರ ಇದೆ. ಹೀಗಾಗಿ ಸರ್ಕಾರ ಅಥವಾ ಸಿಎಂ ಅವರು ಇಬ್ಬರನ್ನೂ ಒಲಿಸುವಂತಹ ಯಾವ ಸೂತ್ರವನ್ನ ತಂದಿಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಇದೇ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇಬ್ಬರ ಜೊತೆನೂ ಬೇರೆ ಬೇರೆ ಮೀಟಿಂಗ್ ಮಾಡೋದಕ್ಕಿಂತ ನನ್ನ ಪ್ರಕಾರ ಮುಖಾಮುಖಿ ಕೂರಿಸ್ಬಿಟ್ಟು ನಿಮ್ದೇನು ಡಿಮ್ಯಾಂಡ್ ಇದೆಯಪ್ಪ, ನಿಮ್ದೇನು ಕತೆ, ಎಲ್ಲ ಇವ್ರ ಕಷ್ಟ ಇವ್ರು ಹೇಳ್ಕೊಳ್ಳೋದು, ಅವ್ರ ಕಷ್ಟ ಅವ್ರು ಹೇಳ್ಕೊಳ್ಳೋದು ಎಲ್ಲ ಮಾಡಿಬಿಟ್ಟಿದ್ರೆ ಸಮಸ್ಯೆ ಬಗ್ಗೆ ಹರಿತಿತ್ತಾ ಅಂತ ಅನ್ನಿಸ್ತಾ ಇದೆಯಪ್ಪ.